ಕಾಂಗ್ರೆಸ್ ರಾಜಕಾರಣದಲ್ಲಿ ನಂಬರ್ ಪಾಲಿಟಿಕ್ಸ್ ಏನಾದರೂ ಶುರು ಆಯ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಬೆಳಗ್ಗೆಯಿಂದಲೂ ಶಾಸಕರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಂಪರ್ಕ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಶಾಸಕರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಂಪರ್ಕಿಸ್ತಾ ಇದ್ದಾರೆ. ಬಲ ಹೆಚ್ಚಿಸಿಕೊಳ್ಳೋದಕ್ಕೆ ಜೈಲಿನಲ್ಲಿರುವಂತಹ ಶಾಸಕರ ಭೇಟಿಗೂ ಕೂಡ ಮುಂದಾಗಿದ್ದಾರೆ. ಸತೀಶ್ ಸೈಲು, ವೀರೇಂದ್ರ ಪಪ್ಪಿ, ವಿನಯ್ ಕುಲಕರ್ಣಿ ಭೇಟಿಗೆ ಸಜ್ಜಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿಯನ್ನ ಕೊಡ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಶಾಸಕರ ಸಂಖ್ಯಾಬಲದ ಶಕ್ತಿ ಪ್ರದರ್ಶನಕ್ಕೆ ಮುಂದಾದಂತೆ ಕಂಡು ಬರ್ತಾ ಇದೆ. ಜೈಲಲ್ಲಿರೋರ ಬೆಂಬಲ ಕೋರೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೆಚ್ಚಾಗ್ತಾ ಇದೆ ಡಿಕೆಶಿಗೆ ಬೆಂಬಲ ಸೂಚಿಸುವ ಶಾಸಕರ ಸಂಖ್ಯೆ. ಬರೋಬ್ಬರಿ 50ಕ್ಕೂ ಹೆಚ್ಚು ಶಾಸಕರಿಂದ ಡಿಕೆ ಶಿವಕುಮಾರ್ಗೆ ಬೆಂಬಲ ಇದೆ. ಮೊನ್ನೆ ಇತ್ತೀಚೆಗಷ್ಟೇ ಕಳೆದ ಒಂದು 2-3 ತಿಂಗಳ ಹಿಂದೆ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು, ಡಿಕೆ ಶಿವಕುಮಾರ್ ಅವರ ಬಳಿ ಅಷ್ಟೊಂದು ಶಾಸಕರ ಬಲ ಇಲ್ಲ ಅವರಿಗೆ. ಆಮೇಲೆ ಈಗ 5 ವರ್ಷನೂ ನಾನೇ ಕಂಪ್ಲೀಟ್ CM ಆಗಿರ್ತೀನಿ ಅನ್ನುವಂಥ ಹೇಳಿಕೆ ಕೊಟ್ಟಿದ್ರು. ಆಮೇಲೆ ನಿನ್ನೆ ಕೊಟ್ಟಂಥ ಹೇಳಿಕೆ, ಆ ಹೇಳಿಕೆ ಕೊಡ್ತಾ ಇದ್ದಂತೆ ಡಿಕೆ ಟೀಮ್ ಫುಲ್ ಆಕ್ಟಿವ್ ಆಗಿದೆ. ಮತ್ತೊಂದು ಕಡೆ ಆ ನಂಬರ್ ಏನಿದೆ, ಆ ನಂಬರ್ ಪಾಲಿಟಿಕ್ಸ್ ಈಗ ಶುರು ಆಯ್ತಾ ಅನ್ನುವಂತಹ ಪ್ರಶ್ನೆಗಳಿಗೆ ಕಾರಣ ಆಗ್ತಾ ಇದೆ. ಕಾರಣ ಈಗ ಕಾಂಗ್ರೆಸ್ ರಾಜಕಾರಣದಲ್ಲಿ ನಡೀತಾ ಇರುವಂತಹ ಈ ಒಂದು ಕುರ್ಚಿ ಕಿತ್ತಾಟ ಏನಿದೆ, ಅಲ್ಲಿ ನಂಬರ್ ಪಾಲಿಟಿಕ್ಸ್ ಶುರುವಾಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಬಿಕಾಸ್ ಈಗ ತಮ್ಮ ಬಲವನ್ನ ಜಾಸ್ತಿ ಮಾಡ್ಕೊಳ್ಬೇಕು ಅಂತೇಳಿ ಜೈಲಲ್ಲಿರುವಂತಹ ಶಾಸಕರನ್ನ ಭೇಟಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಸತೀಶ್ ಸೈಲು, ಆಮೇಲೆ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ, ವಿನಯ್ ಕುಲಕರ್ಣಿ, ಇವರೆಲ್ಲರೂ ಕೂಡ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ. ಅಲ್ಲಿ ಹೋಗಿ ಅವರನ್ನ ಭೇಟಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಆ ಮೂಲಕ ಶಾಸಕರ ಸಂಖ್ಯಾಬಲದ ಶಕ್ತಿ ಪ್ರದರ್ಶನಕ್ಕೆ ಮುಂದಾದಂತೆ ಕಂಡು ಬರ್ತಾ ಇದೆ ಡಿಕೆ ಶಿವಕುಮಾರ್ ಅವರ ಈ ನಡೆ. ಅಲ್ಲಿ ಹೋಗಿ ಅವರನ್ನ ಭೇಟಿ ಮಾಡಿ ಜೈಲಲ್ಲಿರೋರ ಬೆಂಬಲವನ್ನ ಕೇಳೋದಕ್ಕೆ ಡಿಕೆ ಶಿವಕುಮಾರ್ ಅವರು ಮುಂದಾಗ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಡೆಸ್ಕಿಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತಿ, ಸದ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇರುವಂತಹ ಈ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದಾರೆ. ಡೆಫಿನೆಟ್ಲಿ ಕಾಂಗ್ರೆಸ್ನಲ್ಲಿ ಏನೋ ಒಂದು ಆಗುತ್ತೆ ಅನ್ನುವಂತ ಸೂಚನೆ ಸಿಗ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಇವತ್ತು ಸಂಜೆ ಬೆಂಗಳೂರಿಗೆ ವಾಪಸ್ ಬರ್ತಿರೋದ್ರಿಂದ ಸಹಜವಾಗಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರನ್ನು ಕರೆದು ಮಾತಾಡುವಂಥದ್ದಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಈ ಮಾಹಿತಿ ದೆಹಲಿಯಿಂದಲೇ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರಿಗೂ ಕೂಡ ರವಾನೆ ಮಾಡಿದ್ದಾರೆ. ರಾಜಕಾರಣದಲ್ಲಿ ಹೆಚ್ಚು ನಾಯಕತ್ವದ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಿರೋದ್ರಿಂದ ದಿನೇ ದಿನೇ ಈ ಚರ್ಚೆ ಜಾಸ್ತಿ ಆದಂತೆಲ್ಲ ಅದು ಸರ್ಕಾರದ ಮೇಲೆ ಎಫೆಕ್ಟ್ ಆಗ್ಬೋದು, ಅದೇ ರೀತಿ ಪಕ್ಷ ಸಂಘಟನೆ ಮೇಲೂ ಕೂಡ ಎಫೆಕ್ಟ್ ಆಗ್ಬೋದು ಅನ್ನುವಂಥ ಒಂದು ಆತಂಕ ಯಾವ ರೀತಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಶಾಸಕರು ಮುಖಂಡರಿಗಿದೆಯೋ ಅದೇ ರೀತಿ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಇದೆ. ಕೇಳಿ ಇರುವಂತಹ 3 ರಾಜ್ಯಗಳಲ್ಲಿ ಭಾಳಷ್ಟು ದೊಡ್ಡ ರಾಜ್ಯ ಕರ್ನಾಟಕ. ಹೀಗಾಗಿ ಕರ್ನಾಟಕದಲ್ಲಿ ಅಧಿಕಾರ ಉಳಿಸ್ಕೊಳ್ಳುವಂಥ ಒಂದು ಸರ್ಕಸ್ ಕಾಂಗ್ರೆಸ್ ಹೈಕಮಾಂಡ್ ಮಾಡಲೇಬೇಕಾಗಿದೆ. ಒಂದು ವೇಳೆ ಈಗ ಯಾರಿಗೆ ಅವಕಾಶ ಕೊಟ್ಟರು ಕೂಡ ಮತ್ತೊಂದು ಬಣ ಅಸಮಾಧಾನಗೊಳ್ಳುತ್ತೆ, ಅದು ಮುಂದಿನ ದಿನಗಳಲ್ಲಿ ಚುನಾವಣೆ ಮೇಲೆ ಎಫೆಕ್ಟ್ ಆಗುತ್ತೆ. ಹೀಗಾಗಿ ಇಬ್ಬರನ್ನು ಸಮಾಧಾನ ಮಾಡುವಂಥ ಒಂದು ಕೆಲಸ ಕಾಂಗ್ರೆಸ್ ಹೈಕಮಾಂಡ್ ಮಾಡಬೇಕಾಗಿದೆ. ಈ ಹಿನ್ನೆಲೆಯಲ್ಲೇ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಕ್ಕೆ ವಾಪಸ್ ಬರ್ತಿರೋದ್ರಿಂದ ಸಹಜವಾಗಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರು ಕೂಡ ಅವರನ್ನು ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಭೇಟಿ ಮಾಡೋದ್ರಿಂದ ಬಹುತೇಕ ನಂಬರ್ ಗೇಮ್ ಆಟ ಶುರು ಮಾಡಿದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಬೆಳಗ್ಗೆಯಿಂದಲೂ ಕೂಡ ಡಿಕೆ ಶಿವಕುಮಾರ್ ಅವರು ಎಲ್ಲ ಶಾಸಕರನ್ನು ನೇರವಾಗಿ ಸಂಪರ್ಕ ಮಾಡ್ತಾ ಇದ್ದಾರೆ. ಅದೇ ರೀತಿ ಮನೆಗೆ ಬಂದಂತಹ ಶಾಸಕರನ್ನು ಕೂಡ ಮಾತುಕತೆ ಆಡ್ತಾ ಇದ್ದಾರೆ. ಅದರಲ್ಲೂ ಪರಪ್ಪನ ಅಗ್ರಹಾರಕ್ಕೆ ಜೈಲಿಗೆ ಹೋಗೋದಕ್ಕೂ ಕೂಡ ನಿರ್ಧಾರ ಮಾಡಿರುವಂಥದ್ದು ಈಗಾಗಲೇ ಹೊರಟಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಸದಾಶಿವನಗರದ ನಿವಾಸದಿಂದ ಆ ಮಾಹಿತಿ ಕೂಡ ಸಿಗ್ತಾ ಇದೆ. ಅದರಲ್ಲೂ 3 ಶಾಸಕರು ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ. ವೀರೇಂದ್ರ ಪಪ್ಪಿ ಆಗಿರ್ಬೋದು, ಅದೇ ರೀತಿ ಸತೀಶ್ ಶೈಲ್ ಆಗಿರ್ಬೋದು. 3 ಶಾಸಕರನ್ನು ಭೇಟಿ ಮಾಡಿ ವಿನಯ್ ಕುಲಕರ್ಣಿ 3 ಶಾಸಕರು ಡಿಕೆ ಶಿವಕುಮಾರ್ ಅವರ ಆಪ್ತರ ಆದರೂ ಕೂಡ ಡಿಕೆ ಶಿವಕುಮಾರ್ ಅವರಿಗೆ ರಾಜ್ಯದಲ್ಲಿ ಆಗ್ತಿರುವಂತಹ ರಾಜಕೀಯ ವಿದ್ಯಮಾನಗಳು ಒಂದು ವೇಳೆ ನಂಬರ್ಗೆ ಮಾಟ ಶುರು ಮಾಡಿದ್ದೇ ಆದರೆ ನನ್ನ ಜೊತೆ ನೀವು ನಿಲ್ಲಬೇಕು ಅನ್ನುವಂಥದ್ದು. ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡೋದಕ್ಕೆ ಹೋದಾಗ ನನ್ನ ಜೊತೆ ಎಷ್ಟು ಶಾಸಕರ ಸಂಖ್ಯೆ ಬಲ ಈಗಿದೆ ಅನ್ನುವಂಥದ್ದನ್ನು ಹೇಳುವ ಸಲುವಾಗಿ ಡಿ ಕೆ ಶಿವಕುಮಾರ್ ಈ ನಂಬರ್ ಗೇಮ್ ಆಟ ಶುರು ಮಾಡಿದಂತೆ ಕಾಣಿಸ್ತಿದೆ. ಹೀಗಾಗಿ ಇಷ್ಟು ದಿನಗಳ ಕಾಲ ಇಲ್ಲದೇ ಇರುವಂಥ ಒಂದು ಚಟುವಟಿಕೆ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಾಗಿರ್ಬೋದು, ಅದೇ ರೀತಿ ಡಿ ಕೆ
ಸುರೇಶ್ ಅವರ ನಿವಾಸದಲ್ಲಾಗಿರ್ಬೋದು ಶಾಸಕರನ್ನು ಸಂಪರ್ಕ ಮಾಡುವಂತಹ ಒಂದು ಟೀಮ್ ದೆಹಲಿಯಲ್ಲಿ ಹೋಗಿ ಬಿಡುಬಿಟ್ಟಿದೆ, ಮತ್ತೊಂದು ಟೀಮ್ ಬೆಂಗಳೂರಲ್ಲೇ ರೆಡಿಯಾಗಿ ಏನೆಲ್ಲ ತಂತ್ರಗಾರಿಕೆಯನ್ನು ಮಾಡಬೇಕೋ ಆ ಕೆಲಸವನ್ನು ಮಾಡ್ತಾ ಇದೆ. ಮಗದೊಂದು ಟೀಮ್ ಶಾಸಕರನ್ನು ಸಂಪರ್ಕ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಿದೆ.